ಬಿಲಾಗಿನಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದಾವೆ ಇವು ಹಕ್ಕಿಗಳು? 5-6 ವರ್ಷದಿಂದ ಇಲ್ಲೇ ಬರ್ತಾವೆ, ವಲಸೆ ಇದ್ದಾವ. ಯಾವ ಟೈಮಲ್ಲಿ ಬಂದು ಹೋಗ್ತಾವಣ್ಣ ಇದು? ತಿಂಗಳಿಂದ ಬಂದಿದ್ದಾವೆ. ಜನವರಿ ತನಕನೇ ಇರುತ್ತಾ? ವಿಶೇಷತೆ ಹೇಳ್ಬೋದಾ ನೀವು? ಹಾಂ, ಅದು ಈಗ ಎಲ್ಲ ಮರಿ ಹಾಕಿದಾವೆ ಈ ಟೈಮ್ನಾಗ. ಇನ್ನೊಂದು ಸ್ವಲ್ಪ ದಿನಕ್ಕೆ ಒಂದು ಸ್ಟೆಪ್ ಹೋಗ್ತೈತಿ ಮರಿ ಹಾಸ್ಕೊಂಡು. ಹಾಂ, ಮತ್ತೊಂದು ಸ್ಟೆಪ್ ಬರ್ತೈತಿ ಇನ್ನೊಂದು ತಿಂಗಳಾದ್ಮೇಲೆ ಮತ್ತೊಂದು ಸ್ಟೆಪ್ ಬರುತ್ತಾ? ಬೇರೆ ಕುಟುಂಬ ಇಲ್ಲಿ ಬಂದು ವಾಸಿಸ್ತದಾ? ಹಾಂ 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 ಹಾಂ. ಆದರೆ ಒಂದು ಸೀಸನಲ್ಲಿ 2 ಕುಟುಂಬ ಇಲ್ಲಿ ಬರುತ್ತೆ. ಎರಡು ಕುಟುಂಬದ ಥರ ಬೇರೆ ಬೇರೆ ಟೈಪ್ ಹಕ್ಕಿ ಬರುತ್ತೆ. ಬೇರೆ ಬೇರೆ ಥರ ಹಕ್ಕಿಗಳು ಇಲ್ಲಿ ಬಂದು ವಾಸವಾಗತ್ತೆ. ಹಾಂ ಹಾಂ. ನಿಮ್ಮ ಹೆಸರು? ಗುಡ್ಡಪ್ಪ ಅಂತನಾ? ಹಾಂ. ನಿಮ್ದೇನು ವ್ಯವಸಾಯನಾ? ವ್ಯವಸಾಯ. ನಾನು ಬೆಂಗಳೂರಲ್ಲೇ ಇದ್ದೆ. ಹಾಂ. ಅವ್ರಿಗೆ ಬಂದು ನಮ್ಮದೇ ಅದು ತೋಟ ಆ ಕಡೆ ಕಾಣುತ್ತೆ. ಹಾಂ 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 ಹಾಂ. ಈ ಕಡೆಗಿಂತ ಹಾಂ. ಯಾವ ಕಡೆ? ಆ ಕಡೆ ಇನ್ನೂ ತುಂಬ ಆ ಕಡೆ ಹಕ್ಕಿಗಳಿದೆಯಾ? ಓಹೋ, ಇದು ಏನು ರೋಡ್ ಮೇಲೆ ಕಾಣುತ್ತೆ ಇಷ್ಟೇ? ಡಿಸ್ಟರ್ಬ್ ಇದ್ದು ಈ ಕಡೆ ಕಡಿಮೆ. ಹಾಂ, ಆ ಕಡೆನೇ ಜಾಸ್ತಿ. ನಿಮ್ಮ ಈಗ ಇದರಿಂದ ನಿಮ್ಮ ವ್ಯವಸಾಯಕ್ಕೆ ಏನಾದರೂ ತೊಂದರೆ ಆಗತ್ತಾ? ವ್ಯವಸಾಯಕ್ಕೆ ಏನೂ ತೊಂದರೆ ಇಲ್ಲ. ಏನಪ್ಪ ಸ್ವಲ್ಪ ಸ್ಮೆಲ್ಲು. ಹಾಂ. ವ್ಯವಸಾಯ ಆ ಕಡೆ ತೋಟ ಎಲ್ಲ. ಹಾಂ, ಸ್ವಲ್ಪ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರುತ್ತೆ ಬಿಟ್ಟರೆ ಬೇರೆ ಏನು ನಿಮಗೆ ಸಮಸ್ಯೆ ಇಲ್ಲಪ್ಪ. ಅವು ಪ್ರಾಣಿ ಪಕ್ಷಿಗಳು ಹೌದು ಬದುಕಬೇಕಲ್ಲ. ಅವು ಇರ್ಬೇಕು. ನಿಮ್ಮಂಥ ಯೋಚನೆ ಎಲ್ಲರಿಗೂ ಇದ್ದರೆ ಎಲ್ಲ ಜೀವಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ. ಈ ರೀತಿ ಇದೆಯಲ್ಲ, ಇದೊಂದು ನಿಮ್ಮ ಈ ಗ್ರಾಮದಲ್ಲಿ ಇಷ್ಟೆಲ್ಲ ಪಕ್ಷಿ, ಅದು 2 ಟೈಮಲ್ಲಿ ಬರುತ್ತೆ ಅಂದರೆ ಸಮಯ. ಈಗೊಂದು ಗ್ರೂಪ್ ಆಗಿ ಮತ್ತೆ 2 ತಿಂಗಳ 1 ತಿಂಗಳ ಆದಮೇಲೆ ಬೇರೆ ಗ್ರೂಪ್ ಬರುತ್ತೆ ಅಂದರೆ ಇದಕ್ಕೆ ಈ ಗ್ರಾಮಕ್ಕೆ ಏನೋ ವೈಶಿಷ್ಟ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮ ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಹೆಸರು ಬರುತ್ತೆ ರಾಜ್ಯಾದ್ಯಂತ. ಹೆಸರನ್ನು ಇದೆ ಇದಕ್ಕೆ. ಹ್ಞೂ. ಇಲ್ಲಿ ಕಾಸ್ಟ್ ಬೇರೆ